ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಪಡ್ಡು ಮಾಡ್ತಾ ಇದೀವಿ. ಇದು ನೋಡಿ, ಟೀ ಜೊತೆಗೆಲ್ಲನೂ ತುಂಬಾನೇ ಚೆನ್ನಾಗಿರುತ್ತೆ. ಉಳ್ದಿರೋ ದೋಸೆ ಹಿಟ್ಟು ಇಲ್ಲ ಇಡ್ಲಿ ಹಿಟ್ಟು ಉಳ್ಕೊಂಡಿರುತ್ತಲ್ಲ, ಅದಕ್ಕೇನೆ ಈ ತರ ಮಸಾಲೆ ಎಲ್ಲ ಹಾಕಿ ಪಡ್ಡು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ನೋಡಿ, ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು ನೋಡಿ. ಒಂದ್ ಸ್ವಲ್ಪ ದೋಸೆ ಹಿಟ್ಟು ತಗೊಂಡಿದೀನಿ, ಮತ್ತೆ 2 ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಸೋಡಾ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಈ ದೋಸೆ ಹಿಟ್ಟಿಗೆನೆ ಈರುಳ್ಳಿ ಎಲ್ಲ ಹಾಕೊಳ್ಳೋಣ, ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಟೀ ಟೈಮ್ಗೆ ಸ್ನಾಕ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸಂಜೆ ಟೈಮು ನೋಡಿ, ಸ್ವಲ್ಪ ಸೋಡಾ ಹಾಕೊಳ್ಳೋಣ, ಸ್ವಲ್ಪ ಉಪ್ಪು ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಹಿಂಗೆ ಬಿಡೋಣ. ನೋಡಿ, ನಾನು ಸ್ಟವ್ ಹಚ್ಕೊಂಡು ಪಡ್ಡು ಮಣೆ ಇಟ್ಕೊಂಡಿದೀನಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಬೇಗ ಆಯಿಲ್ ಹಾಕೊಳ್ಳೋಣ. ಎಲ್ಲದಕ್ಕೂ ಒಂದ್ ಸ್ವಲ್ಪ ಆಯಿಲ್ ಹಾಕೊಂಡು ಈ ತರ ಬ್ರಷ್ ಒಳಗಡೆ ಫುಲ್ ಎಲ್ಲ ಸ್ಕ್ರಬ್ ಮಾಡ್ಕೊಳ್ಳೋಣ. ಹಿಟ್ಟು ಅಂಟ್ಕೋಬಾರ್ದಲ್ವಾ, ಹಂಗಾಗಿ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಈ ತರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಯ್ತು. ಪಡ್ಡು ಮಣೆ ಕಾಯ್ದಿದೆ. ಈಗ ನೋಡಿ, ಕಲ್ಸಿಟ್ಕೊಂಡಿದ್ವಲ್ಲ, ಇವಾಗ ಪಡ್ಡುನ ಹಾಕೊಳ್ಳೋಣ. ನೋಡಿ, ಸಂಜೆ ಸ್ನಾಕ್ಸ್ಗೆ ಟೀ ಟೈಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಖಾರವಾಗಿ ಈಗ ಲಿಡ್ ಕ್ಲೋಸ್ ಮಾಡೋಣ. 1-2 ನಿಮಿಷ ಬೇಯಕ್ ಬಿಡೋಣ. ಮತ್ತೆ ಈ ತರ ಉಲ್ಟಾ ಹಾಕೊಂತ ಇರ್ಬೇಕು. ಈಗ ನೋಡಿ, ಈ ಕಡೆ ಒಂದ್ ಸೈಡ್ ಬೇಯಿಸ್ಕೊಂಡಿದೀವಿ. ಈಗ ನೋಡಿ, ಒಂದ್ ಕಡೆ ಬೆಂದಿದೆ. ಈಗ ಇನ್ನೊಂದ್ ಕಡೆ ಇದನ್ನ ಹಿಂಗೆ ಉಲ್ಟಾ ಮಾಡ್ಕೊಳ್ಳೋಣ. ಇದು ನೋಡಿ, ಸಂಜೆ ಟೀ ಟೈಮ್ಗೆ ಸ್ನಾಕ್ಸ್ ತರ ತುಂಬಾನೇ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಾದ್ರೆ ಟಿಫನಿಗೂ ತಗೊಂಡೋಗ್ಬೋದು. ಇವಾಗ ಈ ಕಡೆನ ಒಂದ್ ಕಡೆ ಉಲ್ಟಾ ಹಾಕೊಂಡಿದೀನಲ್ಲ, ಇದಕ್ಕಿಂತ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳೋಣ. ಅವಾಗಾದ್ರೆ ಇನ್ನೊಂದ್ ಕಡೆನೂ ಚೆನ್ನಾಗಿ ಬೇಯುತ್ತೆ. ಇದು ನೋಡಿ, ಇನ್ನೊಂದ್ ಕಡೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದಾವೆ. ನೋಡಿ, 2 ಕಡೆ ತುಂಬಾನೇ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಪಡ್ಡು ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ.